ಕೇಂದ್ರದ 2026-27ನೇ ಸಾಲಿನ ಬಜೆಟ್ ಜನಪ್ರಿಯತೆಗಿಂತ ಜನಹಿತ ಎಂಬ ತತ್ವಗಳನ್ನು ಆಧರಿಸಿದ್ದು ಸ್ವಾವಲಂಬನೆಯನ್ನು ಗುರಿಯಾಗಿಟ್ಟುಕೊಂಡು ಉದ್ಯೋಗ ಸೃಷ್ಟಿ, ಕೃಷಿ ಉತ್ಪಾದಕತೆ ಮತ್ತು ನಾಗರಿಕರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಲು ಈ ಬಜೆಟ್ ಒತ್ತು ನೀಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ನಾಗರಿಕರ ಆಶಯಗಳನ್ನು ಈಡೇರಿಸುವುದು ಮತ್ತು ಆಡಳಿತದ ಎಐನಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸುವುದು ಬಜೆಟ್ನ ಆಧಾರ ಸ್ತಂಭಗಳಾಗಿವೆ ಎಂದರು. 2025ರ ಸ್ವಾತಂತ್ರ್ಯ ದಿನಾಚರಣೆಯ ನಂತರ ಜಾರಿಗೆ ತಂದ 350ಕ್ಕೂ ಹೆಚ್ಚು ಸುಧಾರಣೆಗಳ ಮೇಲೆ ಈ ಬಜೆಟ್ ನಿಂತಿದ್ದು, ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಹಣಕಾಸು ರಹಿತ ವಲಯದ ಪರವಾನಗಿಗಳು ಮತ್ತು ಪ್ರಮಾಣೀಕರಣಗಳನ್ನು ಮರುಪರಿಶೀಲಿಸಲು ಉನ್ನತ ಮಟ್ಟದ ಸಮಿತಿಯನ್ನು ಸ್ಥಾಪಿಸಲಾಗುವುದು ಎಂದರು. ಸಣ್ಣ ಪುಟ್ಟ ಅಪರಾಧಗಳನ್ನು ಅಪರಾಧ ಮುಕ್ತಗೊಳಿಸಲು ಮತ್ತು ಜೀವನವನ್ನು ಸುಲಭಗೊಳಿಸಲು ಈ ಕಾಯ್ದೆಯನ್ನು ಪ್ರಸ್ತಾಪಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಲೋಕಿಕೆರೆ ನಾಗರಾಜ್, ಬಸವರಾಜ್ ನಾಯ್ಕ್, ಬಿಜಿ ಅಜಯ್ ಕುಮಾರ್, ಆನಂದ್ ಜಿರ್ಲಿ, ಅನಿಲ್ ಕುಮಾರ್ ನಾಯ್ಕ್, ಎಚ್ಪಿ ವಿಶ್ವಾಸ್, ಗೌತಮ್ ಜೈನ್ ಇದ್ದರು. 12 ಲಕ್ಷದವರೆಗೇನು ಇಂಟ್ರೆಸ್ಟ್ ಫ್ರೀ ಮಾಡಲಾಗಿತ್ತು, ಅದನ್ನು ಮಧ್ಯಮ ವರ್ಗದವರಿಗೆ ಮುಂದುವರಿಸಲಾಗಿದೆ. ಏನು ಆದಾಯ ತೆರಿಗೆ ಏನಿತ್ತು ಅದನ್ನು ಕಳೆದ ವರ್ಷದಂತೆಯೇ ಈ ವರ್ಷ ಮುಂದುವರಿಸಲಾಗಿದೆ. ಇನ್ನು ವಿದೇಶದಲ್ಲಿರ್ತಕ್ಕಂಥ ಯಾರು ಶ್ರೀಮಂತರಿದ್ದಾರೆ ಅವರು ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಳೋದಕ್ಕೆ 6 ತಿಂಗಳು ಸಮಯಾವಕಾಶವನ್ನು ಕೊಡಲಾಗಿದೆ. ಇನ್ನು ಕ್ಯಾನ್ಸರ್ ವಿಷಯಕ್ಕೆ ಸಂಬಂಧಪಟ್ಟಂತೆ 17 ಔಷಧಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು ರದ್ದುಗೊಳಿಸಲಾಗಿದೆ. ರೇರ್ ಡಿಸೀಸಸ್ ಅಂತ ಯಾವುದಿದೆ, 7 ಅಪರೂಪದ ಕಾಯಿಲೆಗಳು, ಅದರ ಮೇಲಿನ ಸುಂಕ ವಿನಾಯಿತಿಯನ್ನು ವಿಸ್ತರಿಸಲಾಗಿದೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ ಮತ್ತು ಈ ಎಜುಕೇಷನ್ ಮತ್ತು ಇಂಡಸ್ಟ್ರಿ, ಎಜುಕೇಷನ್ ಮುಗಿಸಿದಂಥವ್ರಿಗೆ ಇಂಡಸ್ಟ್ರಿನಲ್ಲಿ ಜಾಬ್ ಸಿಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಯೂನಿವರ್ಸಿಟಿ ಇಂಡಸ್ಟ್ರಿ ಟೌನ್ಶಿಪ್ಗಳನ್ನು ಮಾಡೋದಕ್ಕೆ 5 ಕಾರಿಡಾರ್ಗಳನ್ನು ಮಾಡಲಾಗಿದೆ. ಹೊಸ ವಿಶ್ವವಿದ್ಯಾಲಯಗಳು ಸೇರಿದಂತೆ ಅಲ್ಲಿ 5 ಟೌನ್ಶಿಪ್ಗಳನ್ನು ಈ ಯೋಜನೆಯಲ್ಲಿ ರೂಪಿಸಲಾಗಿದೆ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ. ಪ್ರೊಫೆಷ್ನಲಿಸಮ್ ಬರಬೇಕು ಅನ್ನುವ ಹಿನ್ನೆಲೆಯಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೌನ್ಸಿಲನ್ನು ಮೇಲ್ದರ್ಜೆಗೇರಿಸಿ ಶಿಕ್ಷಣ ಮತ್ತು ಉದ್ಯಮದ ನಡುವೆ ಕೊಂಡಿಯಾಗಿ ಕೆಲಸ ಮಾಡಲು ಈ ಸಂಸ್ಥೆಯನ್ನು ಸ್ಥಾಪಿಸಲಾಗುವುದು. ಅಂದರೆ ಸ್ಕಿಲ್ ಬೇಸ್ಡನ್ನು ಮಾಡೋದಕ್ಕೆ ಮತ್ತು ಪ್ರೊಫೆಷ್ನಲಿಸಮನ್ನು ಹೆಚ್ಚು ಮಾಡೋದಕ್ಕೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಇದನ್ನು ಯೋಚನೆಯನ್ನು ಮಾಡಲಾಗಿದೆ. ದೇಶಾದ್ಯಂತ 15,000 ಪ್ರೌಢಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗುವುದು. ಭಾರತೀಯ ಡಿಸೈನ್ ಉದ್ಯಮದ ಬೆಳವಣಿಗೆಗಾಗಿ ಹೊಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಸ್ಥಾಪನೆಗೆ ಯೋಜನೆಯನ್ನು ರೂಪಿಸಿದೆ.